Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಶಾಸಕ ಎಚ್ ಡಿ ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ರೇವಣ್ಣ ಅರ್ಜಿ ಹಾಕಿದ್ದಾರೆ. ಬಂಧನ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿರೋದು ರೇವಣ್ಣ. ಎಸ್ಐಟಿಯಿಂದ ತಮ್ಮ ಮೇಲೆ ಅತ್ಯಾಚಾರ ಕೇಸ್ ಸೇರಿಸಿರುವ ಶಂಕೆ ಇದೆ. ಅತ್ಯಾಚಾರ ಕೇಸ್ಗೂ ನಿರೀಕ್ಷಣಾ ಜಾಮೀನು ಕೋರಿದಂತ ಎಚ್ ಡಿ ರೇವಣ್ಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಲಿದೆ. ಹಾಗಾದ್ರೆ ರೇವಣ್ಣ ಭವಿಷ್ಯ ಏನು? ರೇವಣ್ಣ ಅವ್ರನ್ನ ಬಂಧಿಸಲಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಶಾಸಕ ಎಚ್ ಡಿ ರೇವಣ್ಣ A1 ಆಗಿದ್ದಾರೆ ಈ ಆರೋಪದಲ್ಲಿ. ಹಾಗಾಗಿ ಬಂಧನದ ಭೀತಿ ಇರೋದ್ರಿಂದ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ ರೇವಣ್ಣ. ಸೊ ಎಸ್ಐಟಿಯಿಂದ ಈ ಒಂದು ವಿಚಾರ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ವಿಚಾರಣೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಲಿದೆ. Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸೊ ನಿನ್ನೆ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ವಾದ ಮಂಡನೆ. ಎಚ್ ಡಿ ರೇವಣ್ಣ ಪ್ರಭಾವಿ ರಾಜಕಾರಣಿ ಆಗಿರುವಂಥ ಹಿನ್ನೆಲೆ ರೇವಣ್ಣ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಎಸ್ಐಟಿ ಆಕ್ಷೇಪ ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ ಅಂತ ಆಕ್ಷೇಪ ವ್ಯಕ್ತಪಡಿಸ್ಬೋದು. ಯಾಕಂದರೆ ಸಾಮಾನ್ಯ ಜನ ಅಲ್ಲ ರೇವಣ್ಣ, ಭಾಳ ಇನ್ಫ್ಲುಯೆನ್ಸ್ ಇರುವಂಥವ್ರು, ರಾಜಕಾರಣಿ, ಮಂತ್ರಿ ಆಗಿದ್ದಂಥವ್ರು, ಶಾಸಕರು. ಸೊ ಆ ಕಾರಣಕ್ಕೆ ಅವರು ಯಾರು ಸಾಕ್ಷಿದಾರಿದ್ದಾರೆ ಅವರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಅದಕ್ಕೆ ದಯವಿಟ್ಟು ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬೇಡಿ ಅಂತ ಎಸ್ಐಟಿ ಆಕ್ಷೇಪ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹೊಳೆನರಸೀಪುರದ ಸಂತ್ರಸ್ತೆ ನೀಡಿದಂಥ ದೂರಿನ ಪ್ರಕರಣ. ಸೊ ಪ್ರಕರಣದಲ್ಲಿ ಮತ್ತೊಂದು ಸೆಕ್ಷನ್ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ. ಕೇಸ್ನಲ್ಲಿ ಐಪಿಸಿ ಸೆಕ್ಷನ್ 376 ಏನಾದರೂ ಸೇರ್ಪಡೆ ಆದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ನ್ಯಾಯಾಧೀಶರ ಎದುರು ಸಂತ್ರಸ್ತೆ ಹೇಳಿಕೆಯನ್ನು ಮಾಡಲಾಗಿದೆ. ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರುವಂತಹ ಸಂತ್ರಸ್ತೆ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕೇಸ್ನಲ್ಲಿ ಐಪಿಸಿ ಸೆಕ್ಷನ್ 376 ಸೇರ್ಪಡೆ ಆದಲ್ಲಿ ಆತಂಕ ಇನ್ನಷ್ಟು ಹೆಚ್ಚಾಗಲಿದೆ. ಸೊ ಎಚ್ ಡಿ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗುವಂಥ ಸಾಧ್ಯತೆಗಳಿವೆ. ಸೊ ಆ ಕಾರಣಕ್ಕೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಈಗ ನಿರೀಕ್ಷಣಾ ಜಾಮೀನನ್ನು ಪಡೆಯುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಸಿಆರ್ಪಿಸಿ 164 ಅಡಿ. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲು. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ಸೆಕ್ಷನ್ಗಳಡಿ FIR. ಐಪಿಸಿ ಸೆಕ್ಷನ್ 376 2N ಅಡಿ ಎಸ್ಐಟಿಯಿಂದ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ದೇಶಕ್ಕೆ ಮರಳ್ತಾ ಇದ್ದ ಹಾಗೆಯೇ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಐಪಿಸಿ ಸೆಕ್ಷನ್ 506 ಒಂದು ಕಡೆ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು. ಈ ಸೆಕ್ಷನ್ ಅಡಿಯಲ್ಲಿ 2 ವರ್ಷ ಜೈಲಾಗುವಂಥ ಸಾಧ್ಯತೆ ಇದೆ. ಹಾಗೆಯೇ ಮೂರನೇದು ಐಪಿಸಿ ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ 3 ವರ್ಷ ಶಿಕ್ಷೆ ಆಗ್ಬೋದು. ಇನ್ನು ಐಪಿಸಿ ಸೆಕ್ಷನ್ 354B ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ. ಸೊ ಇದರಲ್ಲೂ ಕೂಡ 3 ವರ್ಷ ಜೈಲಿದೆ. ಇನ್ನು 354C ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡೋದು. ಇದು ಕೂಡ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಆಗುತ್ತೆ. ಸೊ ಇನ್ನು ಮೊದಲನೇದು ಭಾಳ ಗಂಭೀರವಾಗಿರುವಂಥದ್ದು ಅಂತಂದರೆ ಒಬ್ಬ ಮಹಿಳೆ ಮೇಲೆ ನಿರಂತರವಾದ ಅತ್ಯಾಚಾರ ಅನ್ನೋ 376. ಸೊ ಇದು ಭಾಳ ಗಂಭೀರವಾದಂಥ ಸೆಕ್ಷನ್ ಆಗುತ್ತೆ. ಹಾಗೆಯೇ ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು. ಐಪಿಸಿ ಸೆಕ್ಷನ್ 354A1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಈ ಸೆಕ್ಷನ್ ಅಡಿಯಲ್ಲಿ 3 ವರ್ಷ ಗರಿಷ್ಠ ಶಿಕ್ಷೆ ಆಗ್ಬೋದು. ಹಾಗೆಯೇ ಐಪಿಸಿ ಸೆಕ್ಷನ್ 354B ಅಪರಾಧಿಕ ಉದ್ದೇಶದಿಂದ ಮಹಿಳೆ ಮೇಲೆ ಹಲ್ಲೆ ಮಾಡುವಂಥದ್ದು. ಇನ್ನು ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡೋದೇನಿದೆ ಈ ಸೆಕ್ಷನ್ ಅಡಿಯಲ್ಲಿ ಗರಿಷ್ಠ 7 ವರ್ಷ ಶಿಕ್ಷೆ ವಿಧಿಸಬಹುದು 354C. ಸೊ ಪ್ರಜ್ವಲ್ ವಿರುದ್ಧ ದಾಖಲಾದಂಥ ಕೇಸ್ಗಳೇನು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಸೊ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ 376 ಸೆಕ್ಷನ್ ಪ್ರಕಾರ ಆಗ್ಬೋದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.